नमस्कार। जोक्स अपार्ट, कितने तेजस्वी लोग हैं हमारे पास, कितने शानदार विचार रखते हैं जी। ವೆಲ್ಕಮ್ ಗೈಸ್. ನಾನಿವತ್ತು ಇದು ನನ್ನ ಫಸ್ಟ್ ಏನೋ ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಮಾಡ್ತಾ ಇರೋದು. ಸೊ ನನ್ನ ಹತ್ರ ಇವಾಗ ಇರೋದು DJI Osmo Mobile SE ಅಂತ. ಇದು ಒಂದು ಮೊಬೈಲ್ ಗಿಂಬಲ್ಲು. ಸೊ ನಾನು ಎವ್ರಿ ಈ ಸೇಲಲ್ಲಿ ಅಂದರೆ ಬಿಗ್ ಬಿಲಿಯನ್ ಡೇ ಆ್ಯಂಡ್ ಅಮೆಝಾನ್ ಕ್ರಿಯೇಟಿವ್ ಫೆಸ್ಟಿವಲ್ ಚಿಕ್ಕ ಪುಟ್ಟ ಆ ಥರ ಪ್ರಾಡಕ್ಟ್ಸ್ ಏನೋ ಬೈ ಮಾಡ್ತಾ ಇರ್ತೀನಿ. ಇದು ಒಂಥರ ಡ್ರೀಮೇ ಅನ್ಬೋದು. ಸರಿ ಆಯಿತು, ಇನ್ನು ತೊಗೊಂಡಿದ್ದೀನಿ. ರೇಟ್ ಎಷ್ಟು? ಒಂದು ಬಜೆಟ್ ರೇಂಜಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಹಾಕಿ ಬಿಗ್ ಬಿಲಿಯನ್ ಡೇ ಆಫರ್ ಎಲ್ಲ ಸಿಕ್ತು. ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಥರ ಪ್ರಾಡಕ್ಟ್ ಫೀಚರ್ಸ್ ಆ್ಯಂಡ್ ಕ್ವಾಲಿಟಿ ಇದೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ವಾರಂಟಿ ಕಾರ್ಡ್ ಇದೆ, ನೋಡ್ಬೋದು. ಆ್ಯಂಡ್ ಸೊ ನನ್ನ ಹತ್ರ ಇವಾಗ ಡೈರೆಕ್ಟ್ ಪ್ರಾಡಕ್ಟ್ ಇದೆ. ನನ್ನ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಪ್ರಾಡಕ್ಟಲ್ಲಿ ನಿಮ್ಗೊಂದು ಒಂದು ಪೌಚ್ ಬರುತ್ತೆ, ವಾಟರ್ ಪ್ರೂಫ್ ಪೌಚು. ಅದಾದಮೇಲೆ ಫೋಮ್ ಸ್ಟಿಕ್ಕರ್ಸ್ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ಒಂದು ನಿಮಗೆ ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ಈ ಪಾರ್ಟು ನಾನು ನಿಮಗೆ ರಿಮೂವ್ ಮಾಡಿ ಕೂಡ ತೋರಿಸ್ತೀನಿ. ಈ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಟ್ರೈಪಾಡ್ ಇರುತ್ತೆ, ಸ್ಮಾಲ್ ಟ್ರೈಪಾಡು. ಸೊ ಅದು ಬಿಟ್ಟರೆ ಮೇನ್ ಗಿಂಬಲ್, ಓಕೆನಾ. ಸೊ ಈ ಗಿಂಬಲ್ನ ನಿಮಗೆ ಡೈರೆಕ್ಟಾಗಿ ಹೇಳೋದಾದ್ರೆ, ಸೊ 3 ಆಕ್ಸಿಸ್ ಗಿಂಬಲ್ ಅಂತ ಕರೀತಾರೆ ಈ ಪ್ರಾಡಕ್ಟಲ್ಲಿ. ಸೊ ಯಾವ ಥರ ಅಂದರೆ, ಇಲ್ಲಿ ಫಸ್ಟ್ ಏನು ನೋಡ್ತಾ ಇದ್ದಾರೆ, ಈ ರೊಟೇಟ್ ಆಗೋದನ್ನ ಫಸ್ಟ್ ಆಕ್ಸಿಸ್ ಅಂತಾರೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಆಕ್ಸಿಸ್ ಅಂತ ಕರೀತಾರೆ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಇಲ್ಲೇನು ನಿಮಗೆ ರೊಟೇಟ್ ಆಗ್ತಿದೆ ಬಾಟಮಲ್ಲಿ, ಸೊ ಇದು ಥರ್ಡ್ ಆಕ್ಸಿಸ್ ಗಿಂಬಲ್ ಅಂತ ಕರೀತಾರೆ ಟೋಟಲ್ ಆಗಿ, ಓಕೆನಾ. ಸೊ ಇದರಲ್ಲಿ ಫೀಚರ್ಸ್ ನೀವು ನೋಡೋದಾದ್ರೆ, ಮೋಷನ್ ಟ್ರ್ಯಾಕ್ ಸಿಗುತ್ತೆ. ಆ್ಯಂಡ್ ನೀವು ಒಂದು ಕಡೆ ಈ ಪ್ರಾಡಕ್ಟ್ನ ಪ್ಲೇಸ್ ಮಾಡಿ ನೀವು ಯಾವ ಥರ ರೊಟೇಟ್ ಆಗ್ತೀರಾ, ಯಾವ ಥರ ಓಡಾಡ್ತೀರಾ, ಸೊ ಆ ಕಡೆ ನಿಮಗೆ ಇದು ಕಂಪ್ಲೀಟಾಗಿ ರೊಟೇಟ್ ಆಗ್ತಾ ಇರುತ್ತೆ ಗಿಂಬಲ್, ನಿಮ್ಮನ್ನ ಅಂದರೆ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಪ್ಯಾನೋರಮ್ ಪಿಕ್ಚರ್ ತೆಗಿಬೋದು. ಆ್ಯಂಡ್ ನೀವು ಡೈರೆಕ್ಟಾಗಿ ಸಪೋಸ್ ಲಾಗ್ ಮಾಡ್ತಾ ಇರ್ಬೇಕಾದ್ರೆ ನೀವೇನೋ ಹೇಳ್ತಾ ಇರ್ತೀರ, ಸೊ ಹಿಂದೆಗಡೆ ನೀವು ಒಂದು ಸಬ್ಜೆಕ್ಟ್ನ ತೋರಿಸ್ಬೇಕಾದ್ರೆ ನಿಮಗೆ ಇಲ್ಲಿ ಫ್ಲಿಪ್ಪಿಂಗ್ ಬಟನ್ ಸಿಗುತ್ತೆ. ಅಂದರೆ ನೀವು ಫ್ಲಿಪ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಕ್ಯಾಮ್ರಾ ಸ್ವಿಚ್ ಆಗುತ್ತೆ, ಫ್ರಂಟ್ ಟು ರಿಯರ್, ರಿಯರ್ ಟು ಫ್ರಂಟು, ಓಕೆನಾ. ಆ್ಯಂಡ್ ಹಾರಿಜಾಂಟಲ್ ವಿಡಿಯೋ ಮಾಡ್ಬೋದು, ವರ್ಟಿಕಲ್ ವಿಡಿಯೋ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್. ಸೊ ನಾನು ಇವಾಗ ಪವರ್ ಆನ್ ಮಾಡ್ತಾ ಇದ್ದೀನಿ ಗಿಂಬಲ್ನ. ಸೊ ಪವರ್ ಆನ್ ಮಾಡಿದ ತಕ್ಷಣ ಈ ಥರ ನಿಮಗೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ, ಮೊಬೈಲ್ ಆಗಿರ್ಬೋದು. ಸೊ ಇವ್ರದ್ದಾದಂಥ ಒಂದು ಇನ್ನೋಸ್ ಅಪ್ಲಿಕೇಶನ್ ಬರುತ್ತೆ, DJI ಅವ್ರದ್ದು. ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಕೆಲವೊಂದಿಷ್ಟು ಟೆಂಪ್ಲೇಟ್ಸ್ ಕೂಡ ಸಿಗುತ್ತೆ, ಯಾವ ಥರ ವಿಡಿಯೋ ಶೂಟ್ ಮಾಡಬೇಕು ಆ್ಯಂಡ್ ಯಾವ ಥರ ಸಬ್ಜೆಕ್ಟ್ನ ನೀವು ಕ್ಯಾಪ್ಚರ್ ಮಾಡಬೇಕು, ಯಾವ ಥರ ಆ್ಯಂಗಲಲ್ಲಿ ವಿಡಿಯೋನ ನೀವು ತಗೋಬೇಕು ಅಂತ. ಸೊ ನಿಮ್ಗೆ ಅಲ್ಲಿ ಟೆಂಪ್ಲೇಟ್ಸ್ ಇರುತ್ತೆ. ಆ್ಯಂಡ್ ಎಷ್ಟು ಸೆಕೆಂಡ್ ವೀಡಿಯೋಸ್ ಕೂಡ ಮಾಡಬೇಕಂತ ನಿಮ್ಗೆ ಅದೇ ಸಜೆಸ್ಟ್ ಮಾಡುತ್ತೆ. ಕ್ಲಿಪ್ಸ್ನ ಆ್ಯಡ್ ಮಾಡಿಬಿಟ್ರೆ ಅದು ಕೂಡ ಆಟೋ ಎಡಿಟೇ ಆಗಿಬಿಡುತ್ತೆ ಅದರಲ್ಲಿ, ಓಕೆನಾ. ಸೊ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಪ್ಲೇಸ್ಟೋರ್ ಆ್ಯಂಡ್ ಆ್ಯಪ್ ಸ್ಟೋರಲ್ಲಿ ಎರಡು ಕಡೆ ಸಿಗುತ್ತೆ. ಸೊ ನಾನು ಜಸ್ಟ್ ಇವಾಗ ಗಿಂಬಲ್ನ ಆನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಸ್ಮಾಲ್ ಇಂಡಿಕೇಶನ್ ಸಿಗ್ತಾ ಇದೆ. ಸೊ ಬ್ಯಾಟ್ರಿ ಇಂಡಿಕೇಶನ್ ಆಗಿರ್ಬೋದು, ಮೋಡ್ಸ್ ಇಂಡಿಕೇಶನ್ ಆಗಿರ್ಬೋದು, ಆ್ಯಂಡ್ ಬ್ಲೂಟೂತ್ ಇಂಡಿಕೇಶನ್ ಆಗಿರ್ಬೋದು. ಸೊ ಇದರಲ್ಲಿ ನಿಮ್ಗೆ ನೋಡೋದಕ್ಕಾದ್ರೆ ಮೇನ್ ಬಟನ್ ಬಂದ್ಬಿಟ್ಟು ಪವರ್ ಆನ್ ಬಟನು. ಇದೇ ಪವರ್ ಆನ್ ಬಟನ್ ಅಲ್ಲಿ ನೀವು ಟೂ ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಆನ್ ಆಗುತ್ತೆ, 2 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಆಫ್ ಆಗುತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಟನ್ ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಇದು ರೆಕಾರ್ಡಿಂಗ್ ಬಟನು. ಸೊ ನೀವು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಈ ಬಟನ್ನ ನೀವು ಪ್ರೆಸ್ ಮಾಡೋದ್ರಿಂದ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರೆಕಾರ್ಡ್ ಎಂಡ್ ಮಾಡಬೇಕು ಅಂದ್ರೂ ಕೂಡ ನೀವು ಇದೇ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ನಿಮಗೆ ಫ್ಲಿಪ್ ಬಟನ್. ಆಸ್ ಆಲ್ರೆಡಿ ಸೆಡ್, ನಾನು ನಿಮ್ಗೆ ಮೊದಲೇ ಹೇಳಿದೆ, ಅಂದರೆ ರಿಯರ್ ಟು ಫ್ರಂಟ್ ಆಗಿರ್ಬೋದು, ಫ್ರಂಟ್ ಟು ರಿಯರ್ ಆಗಿರ್ಬೋದು, ಅದಾದಮೇಲೆ ಹಾರಿಜಾಂಟಲ್ ವರ್ಟಿಕಲ್ ಆಗಿರ್ಬೋದು, ವರ್ಟಿಕಲ್ ಟು ಹಾರಿಜಾಂಟಲ್ ಆಗಿರ್ಬೋದು. ಸೊ ಆ ರೀತಿಯಲ್ಲಿ ಬಟನ್ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಇವಾಗ ಏನು ನೋಡ್ತಾ ಇದ್ದೀರಾ, ಸೊ ಜಾಯ್ಸ್ಟಿಕ್. ಸೊ ನೀವು ಇವಾಗ ಕ್ಯಾಮ್ರಾ ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೊ ಇದು ಯಾವ ಥರ ವರ್ಕ್ ಆಗ್ತದಂತೆ. ಸೊ ಇದರಲ್ಲಿ ಈ ಥರ ನೀವು ನಿಮ್ಗೆ ಯಾವ ಥರ ಆ್ಯಂಗಲಲ್ಲಿ ಬೇಕೋ ಆ ಥರ ಆ್ಯಂಗಲಲ್ಲಿ ವಿಡಿಯೋನ ಶೂಟ್ ಮಾಡ್ಕೋಬೋದು. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವಾಗ
ಕೊನೆಯದಾಗಿ ನಿಮ್ಗೊಂದು ಇಲ್ಲಿ ಬಟನ್ ಸಿಗ್ತಾ ಇದೆ, ಝೂಮ್ ಇನ್ ಝೂಮ್ ಔಟ್ ಬರುತ್ತೆ ಈ ಬಟನ್, ಅಂಡ್ ಲಾಸ್ಟ್ ಬಟನ್ ಬಂದ್ಬಿಟ್ಟು ನಿಮಗೆ ರೀಸೆಟ್ ಇರುತ್ತೆ. ಇವಾಗ ನಾನು ಯಾವುದೋ ರೀತಿಯಲ್ಲಿ ಪೊಸಿಷನ್ ನಲ್ಲಿ ನಾಟ್ ಫಾರ್ OEL ಅವರ್ಸ್ ಇವಾಗ ಗಿಂಬಲ್ ಯಾವ ಪೊಸಿಷನ್ ಅಲ್ಲಿ ಇದೆ, ಸೊ ಇದನ್ನ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ರೀಸೆಟ್ ಆಗ್ಬಿಟ್ಟು DJI Osmo ಗಿಂಬಲ್ ನ ಫೀಚರ್ ಇದಾಗಿದೆ. ಒಂಥರ ವರ್ತ್ ಪ್ರಾಡಕ್ಟ್ ಅಂತ ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವುದೇ ತರದ್ದು ಮೋಸ ಇಲ್ಲ, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಅಂಡ್ ಅದರಲ್ಲಿರೋ ಫೀಚರ್ಸ್ ನ ನೀವು ಎಂಜಾಯ್ ಮಾಡ್ಬೋದು. ಸೊ ತುಂಬಾ ರೀತಿಯಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಸೊ ನೀವು ಬೇರೆ ಬಜೆಟ್ ರೇಂಜ್ ಅಲ್ಲಿ ನೀವು ಟ್ರೈ ಮಾಡ್ತೀನಿ ಅನ್ನೋದಾದ್ರೆ ಸಿಗುತ್ತೆ, ಸುಮಾರು ಸಿಗುತ್ತೆ ನಿಮಗೆ 3,000 to 5,000 ಒಳಗಡೆ ಸಿಗುತ್ತೆ. ಅಮೆಝಾನ್ ಬೇಸಿಕ್ಸ್ ಅವ್ರದ್ದಿದೆ, ಆಮೇಲೆ ಡಿಜಿಟೆಕ್ ಅವ್ರದ್ದಿದೆ, ನಿಮಗೆ ತುಂಬಾ ಪ್ರಾಡಕ್ಟ್ ಸಿಗುತ್ತೆ. ಬಟ್ ನನ್ಗೇನೋ ಆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ಯಾಕಂದ್ರೆ ಪರ್ಸ್ನಲಿ ನೀವು ಒಂದ್ ಕಡೆ ಒಂದು ಬಲ್ಕ್ ಆಗಿ ಅಮೌಂಟ್ ನ ಇನ್ವೆಸ್ಟ್ ಮಾಡಿ ಒಂದು ಪ್ರಾಡಕ್ಟ್ ನ ಬೈ ಮಾಡ್ತಾ ಇದೀನಿ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಅದು ಆ ಟಚ್ ಫೀಲ್ ಮಾಡಿದಾಗ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು. ಸೊ ನನ್ಗೇನೋ ಆ ಪ್ರಾಡಕ್ಟ್ ಕ್ವಾಲಿಟಿ ನನ್ಗೆ ಇಷ್ಟ ಆಗಿಲ್ಲ. ಪ್ಲಾಸ್ಟಿಕ್ ಮಟೀರಿಯಲ್ ತರ ಸಿಗುತ್ತೆ. ಸೊ ಯೂಸಲಿ ನಿಮ್ಗೆ ನಿಮ್ಮೂರ್ ಕಡೆ ಎಲ್ಲ ಜಾತ್ರೆಯಲ್ಲಿ ಹೋದ್ರೆ ಒಂದು 200-300 ರೂಪಾಯಿ ಒಂದು ಟ್ರೈ ಫೋಟೋ ಸಿಗುತ್ತೆ. ಸೊ ಆ ತರ ಕ್ವಾಲಿಟಿ ನನ್ಗೇನೋ ಇಷ್ಟ ಆಗಿಲ್ಲ. ಸೊ ಮೋರ್ ಓವರ್ DJI ಬಂದ್ಬಿಟ್ಟು ಒಂದು ಬಿಗ್ ಬ್ರ್ಯಾಂಡ್. ಸೊ ಇದರಲ್ಲಿ ನಿಮ್ಗೆ 1 year ವಾರಂಟಿ ಕೂಡ ಸಿಗುತ್ತೆ. ಅಂಡ್ ತುಂಬಾ ಚೆನ್ನಾಗಿದೆ, ನಿಮ್ಗೆ ಯಾವುದೇ ತರದ ಇಶ್ಯೂಸ್ ಬರಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅಂಡ್ ಹಂಗಾಗಿ ನಾನು ಈ ಪ್ರಾಡಕ್ಟ್ ನ ಚೂಸ್ ಮಾಡಿದೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಿಳಿಸಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಒಂದು ನಿಮ್ಮ ಕಮೆಂಟ್ಸ್ ಆಗಿರ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ. ನಾನು ನಿಮ್ಮ ಫೀಡ್ಬ್ಯಾಕ್ ನ ವೆರಿ ಸೀರಿಯಸ್ ಆಗಿ ತಗೊಂಡು ಸೊ ಅದ್ಮೇಲೆ ಮುಂದೆ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್, ಲವ್ ಯು ಆಲ್.